ಸಾಧನೆ ಸಾಧನೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಒಂದು ವೇಳೆ ಯಾರಾದರೂ ಇಷ್ಟವಿಲ್ಲ ಎಂದು ಹೇಳುತ್ತಿದ್ದಾನೆಂದರೆ ಅವನು ಸೋಮಾರಿಯಾಗಿರುತ್ತಾನೆ ಅಥವಾ ಹುಚ್ಚನಾಗಿರುತ್ತಾನೆ. ತಮ್ಮ ತಮ್ಮ ಕಾರ್ಯಗಳಲ್ಲಿ ಎಲ್ಲರೂ ಸಾಧನೆ ಮಾಡಬೇಕೆಂದು ಬಯಸುತ್ತಾರೆ, ಆದರೆ ಮಾಡುವ ಜನ ಅಲ್ಪ ಮಾತ್ರ. ಕಾರಣ ಹಲವು. ಅವರ ಆಸಕ್ತಿ, ಪರಿಶ್ರಮ, ದೃಢ ನಿರ್ಧಾರ, ಸಮಯ ಪಾಲನೆ, ಹೀಗೆ ಹಲವು ಇರಬಹುದು. ಆದರೆ ಸಾಧನೆ ಎಂದರೆ ಒಂದು ಸಾರಿ ಪಡೆದು ನಿಲ್ಲುವುದಲ್ಲ. ಸತತವಾಗಿ ದಿನನಿತ್ಯದ ಕಾರ್ಯಗಳಲ್ಲಿ ಅದು ಬೆರೆಯಬೇಕು. ಹೊಸ ಹೊಸ ರೂಪಗಳನ್ನು ಪಡೆಯುತ್ತಿರಬೇಕು. ಹೊಸ ಹೊಸ ಅಧ್ಯಾಯಗಳನ್ನು ಸೃಷ್ಟಿಸುತ್ತಿರಬೇಕು. ಅದಕ್ಕೆ ಆಗಲೇ ಬೆಲೆ ಬರುತ್ತದೆ. ಕೆಲವೊಮ್ಮೆ ತೃಪ್ತಿ ಇಲ್ಲದ ಸಾಧನೆ ವ್ಯರ್ಥವೆಂದೆನಿಸುತ್ತದೆ. ಹೌದು, ಸಾಧನೆ ಎಂದು ಹೆಸರುವಾಸಿಯಾಗಿ ತೃಪ್ತಿ ಕಳೆದುಕೊಳ್ಳುವುದಲ್ಲ. ನಿಮ್ಮ ಸಾಧನೆ ತೃಪ್ತಿಯಿಂದ ಕೂಡಿರಬೇಕು, ಆಗಲೇ ಅದಕ್ಕೆ ಬೆಲೆ. ಒಟ್ಟಾರೆ ಸಾಧನೆ ಬಯಸುವವರು ದಿನನಿತ್ಯ ಕಾರ್ಯ ಅಥವಾ ಕಾಯಕದಲ್ಲಿರಬೇಕು, ವಿನಃ ಕಾಲ ವಿಳಂಬ ಮಾಡಬಾರದು. ಧನ್ಯವಾದಗಳು.